ಗೃಹ ಸಚಿವರೇ ಫೋನ್ ಮಾಡಿದ್ದಾರೆ. ಯಾರು ಅಪರಾಧಿ ಯಾರಿದ್ದಾರೆ ಅವ್ರಿಗೆ ಫೋನ್ ಮಾಡಿದ್ದಾರೆ. ಯಾರು ಫೋನ್ ಮಾಡಬೇಕಾಯ್ತು? ಜನಾರ್ದನ್ ರೆಡ್ಡಿ ಫೋನ್ ಮಾಡಿ ನಿನಗೆಲ್ಲಾ ರೀತಿಯಾದಂತ ಸೆಕ್ಯೂರಿಟಿ ಕೊಡ್ತೀರಿ ಅಂತ ಹೇಳ್ಬೇಕಾಯ್ತು. ಅದು ಬಿಟ್ಬಿಟ್ಟು ಯಾರು ಗುಂಡಾರಿಸಿದಾರೋ ಅವ್ರ ಕಡೆಯವ್ರಿಗೆ ಫೋನ್ ಮಾಡಿ ಮಾಹಿತಿಯನ್ನ ತಗೊಂಡಿದ್ದಾರೆ. ಇದೊಂದು ರೀತಿ ಕರ್ನಾಟಕ ಇವತ್ತು ಮುಖ್ಯಮಂತ್ರಿಗಳು ಇದಾರೋ ಇಲ್ಲೋ ಅನ್ನೋದು ಅರ್ಥನೇ ಆಗ್ತಾ ಇಲ್ಲ. ಕಾನೂನು ಸುವ್ಯವಸ್ಥೆ ಕಾಪಾಡೋ ಅಂತದ್ದು ಮುಖ್ಯಮಂತ್ರಿ ಜವಾಬ್ದಾರಿ. ಇಂಟೆಲಿಜೆನ್ಸಿ ಅವರ ಹತ್ರನೇ ಇರೋದು. ಇಲ್ಲಿ ನೆಪ ಮಾತ್ರಕ್ಕೆ ಗೃಹ ಸಚಿವ ಅಂತ ಇದ್ದಾರೆ, ಸುಮ್ಮನೆ ಅಷ್ಟೇ. ಆದ್ರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಈ ತರ ಗುಂಡಾಕೋ ಸಂಸ್ಕೃತಿಗೆ ಚಾಲನೆ ಕೊಟ್ಟಿರುವಂತದ್ದು ಈ ರಾಜ್ಯಕ್ಕೆ ಮಾಡದಂತ ದ್ರೋಹ. ಪೊಲಿಟಿಕಲಿ ಗುಂಡಾರಿಸುವಂತದ್ದು ಎಲ್ಲೂ ನಾನು ನೋಡಿಲ್ಲ. ಮೊದಲ ಬಾರಿಗೆ ಗೂಂಡಾ ರಾಜ್ಯ, ಕರ್ನಾಟಕವನ್ನ ಗೂಂಡಾ ರಾಜ್ಯ ಮಾಡಕ್ಕೆ ಪೊಲಿಟಿಕಲಿ ಈ ರೀತಿ ಗಲಾಟೆಗಳು ಎಲ್ಲೂ ಆಗ್ತಾನೆ ಇರಲಿಲ್ಲ. ನಾಂದಿ ಆಡಿದ್ದಾರೆ. ರಾಜ್ಯದ ಮುಖ್ಯಮಂತ್ರಿಗೆ ನಾಚಿಕೆ ಆಗ್ಬೇಕು. ಇಂಥವ್ರನ್ನ ಬೆಂಬಲಿಗರನ್ನೆಲ್ಲ ಇಟ್ಕೊಂಡು ನೀವು ರಾಜ್ಯವನ್ನ ನಡೆಸ್ತಾ ಇದ್ದೀರಾ. ಬಿಜೆಪಿ ಮೇಲೆ ಗೂಬೆ ಕೂರಿಸುವಂತ ಕೆಲಸ ಮಾಡಿದ್ರಿ. ಹಿಂದೆ ಬಳ್ಳಾರಿ ಪಾದಯಾತ್ರೆ ಮಾಡಿ, ಬಳ್ಳಾರಿ ಚಲೋ ಮಾಡಿ ನಡೆದಿದ್ದೆ. ಈಗ ನಡೀರಿ ನೋಡೋಣ, ಅಲ್ಲಿ ತೊಡೆ ತಟ್ಟಿ ಹೋಗಿ ನೋಡೋಣ ಯಾರು ಗುಂಡಾಗಿರಿಗಳು ಮಾಡ್ತಾ ಇದ್ದಾರೆ ಅಲ್ಲಿ. ಇಲ್ಲಿ ಸ್ಪಷ್ಟವಾಗಿ ನಮ್ಮ ಮುಖಂಡರ ಮೇಲೆ ಆಗಿರುವಂತಹ ಹಲ್ಲೆ ಏನಿದೆ ಇದನ್ನ ನಾವು ಖಂಡಿಸ್ತೀರಿ. ಇದನ್ನ ನ್ಯಾಯಾಂಗ ತನಿಖೆಗೆ ಒಪ್ಪಿಸಬೇಕು. ಇಲ್ಲಿ ಪೂರ್ವ ಯೋಜಿತವಾದಂತ ಈ ಕೆಲಸ ನಾಳೆ ಬೇರೆ ಜಿಲ್ಲೆಗಳಿಗೂ ಹಬ್ಬಬಾರದು. ಆದ್ರಿಂದ ಇದನ್ನು ನ್ಯಾಯಾಂಗ ತನಿಖೆಗೆ ಒಪ್ಪಿಸಿ ಸತ್ಯ ಏನಿದೆ ಹೊರಬರ್ಬೇಕು. ಅವ್ರ ಮನೆ ಹತ್ರ ಯಾಕೆ ಹೋಗ್ಬೇಕಾಯ್ತು ಪ್ರಶ್ನೆ, ನಮ್ದು ಮೊದಲ ಪ್ರಶ್ನೆ. ಅವ್ರ ಮನೆ ಹತ್ರ ಹೋಗಿ ಅವ್ರ ಮನೆ ಕಾಂಪೌಂಡ್ ಯಾಕೆ ಕಟ್ಟಬೇಕಾಯ್ತು? ನೀವು ಊರೆಲ್ಲ ಕಟ್ಟಿದ್ರೂ ಯಾರು ಕೇಳ್ತಾ ಇದ್ರು? ನಿಮ್ಮ ಮನೆ ಒಳಗಡೆ ಹೋಗಿ ಕಟ್ಟಿದ್ದು ಯಾಕೆ? ಪೊಲೀಸರು ಅಲ್ಲಿಂದ ಓಡಿಸಿದ ಮೇಲೂ ಮತ್ತೆ ಗುಂಪು ಕಟ್ಕೊಂಡ್ಬಂದು ಮತ್ತೆ ಹಲ್ಲೆ ಮಾಡೋ ಪ್ರಯತ್ನ ಯಾಕೆ ಮಾಡಿತು? ಶ್ರೀರಾಮುಲುವನ್ನ ಅಲ್ಲಿಂದ ತಳ್ಳಾಕುವಂಥದ್ದು ಒಬ್ಬ ರಾಜ್ಯ ನಾಯಕ ಶ್ರೀರಾಮುಲು, ಅವ್ರನ್ನ ತಳ್ಳಿದ್ದಾರೆ. ಅವ್ರ ಮೇಲೂ ಹಲ್ಲೆ ಮಾಡೋ ಪ್ರಯತ್ನ ಮಾಡಿದ್ದಾರೆ.